ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ನಾನಾ ರೀತಿಯ ಹಣ್ಣು ಹಂಪಲುಗಳಿದೆ. ನಾನಾ ರೀತಿ ಇದು ನೋಡಿ, ಈ ಮರ ಕಾಡು ನೇರಳೆ ಹಣ್ಣಿನ ಮರ. ಕಾಡು ನೇರಳೆ ಹಣ್ಣಿನ ಮರ. ಕಾಯಿ ನೋಡಿ ಇಷ್ಟು ದಪ್ಪ ಇರ್ತದೆ. ಇದು ಯಾವುದೋ ಒಂದು ದೊಡ್ಡದಾಗಿದೆ, ಆದರೆ ಇದು ಕ್ಯಾರೆಕ್ಟರ್ ಬಂದು ಸೀಡ್ಲೆಸ್, ಬೀಜ ಇಲ್ಲ ಅದಕ್ಕೆ. ಹಂಗೇ ಮುದುಕರು, ವಯಸ್ಸಾದವರು ಇದು ಹಲ್ಲುಗಳಿಲ್ಲ ಅಂದರೆ ಅವ್ರು ಹಂಗೆ ಸೇವನೆ ಮಾಡ್ಬೋದು ಡೈರೆಕ್ಟಾಗಿ. ಇದಕ್ಕೆ ಬೀಜ ಇಲ್ಲ. ಪ್ರಕೃತಿ ನೋಡಿ ಏನೇನು ಕೊಟ್ಟಿದೆ ಅಂತ. ಆದರೆ ನಾವು ಏನು ಮಾಡ್ತೀವಿ, ಪ್ರಕೃತಿಯನ್ನು ಮರೆತು ನಾವು ಏನು ಮಾಡ್ತೀವಿ, ರಾಸಾಯನಿಕ ಅದು ಇದು ಸೇವನೆ ಮಾಡಿ. ಆಯಾ ಸೀಸನಲ್ಲಿ ನಾನು ಎಷ್ಟೋ ಸಲ ಹೇಳಿದ್ದೀನಿ, ಆಯಾ ಸೀಸನಲ್ಲಿ ಬರುವಂತಹ ಹಣ್ಣುಗಳು, ಸೊಪ್ಪುಗಳು, ತರಕಾರಿಗಳು ಸೇವನೆ ಮಾಡಲೇಬೇಕು ಅಂತೀನಿ ನಾನು. ಕಾರಣ, ಆಯಾ ಸೀಸನಲ್ಲೇ ಆ ಕೆಲವೊಂದು ಅಂಶಗಳು ಆ ಒಂದು ಹಣ್ಣುಗಳಿಗೆ ಸೇರ್ಕೊತದೆ. ಅದು ಸೇವನೆ ಮಾಡಿ ನಮ್ಮ ಬಾಡಿಗೆ ಹೋಗಿ ನಾವು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಇದರಲ್ಲಿ ನಾನಾ ರೀತಿ ಇದೆ. ದಪ್ಪ ಇದೆ, ಸಣ್ಣ ಇದೆ, ಹೈಬ್ರಿಡ್ ಇದೆ, ಮತ್ತು ಇನ್ನೂ ನೇರಳೆ ಹಣ್ಣು, ನಾಯಿ ನೇರಳೆ ಹಣ್ಣು ಅಂತಾರೆ. ನಾನಾ ರೀತಿ ನೇರಳೆ ಹಣ್ಣಿದೆ. ಆದರೆ ಇದು ನೋಡಿ, ಈ ಒಂದು ನೇರಳೆ ಹಣ್ಣು ಸೀಡೇ ಇಲ್ಲ, ಸೀಡ್ಲೆಸ್ ಇದು. ಆದರೆ ವೈಲ್ಡ್ ಅಂದರೆ ಅರಣ್ಯದಲ್ಲಿ ಬರುವಂತಹ ಮರಗಳು ನೋಡಿ. ಮೇಲೆ ಎಷ್ಟಿದೆ, ಸಣ್ಣ ಸಣ್ಣ ಫ್ರೂಟ್ಸ್ ಇದೆ. ಸೇಮ್ ಸಣ್ಣ ಸಣ್ಣ ಫ್ರೂಟ್ಸ್ ಇದೆ ಮೇಲುಗಡೆ. ಇದನ್ನು ಪಕ್ಷಿಗಳು, ಪ್ರಾಣಿಗಳು ಸೇವನೆ ಮಾಡಿ ತನಗೆ ಬರುವಂತಹ ರೋಗಗಳನ್ನು, ರೋಗ ನಿರೋಧಕನ ಬೆಳೆಸ್ಕೊಂಡು ಅವು ಜೀವಿಸುತ್ತವೆ. ನಾವೇನು ಮಾಡ್ತೀವಿ, ಅದಕ್ಕೆ ವಿರುದ್ಧವಾಗಿ ಹೋಗ್ತೀವಿ ನಾವು. ಆಯಾ ಕಾಲದ ಅದು ತಿನ್ನಬೇಡ್ರಿ, ಅದಕ್ಕೆ ಕೆಮ್ಮು ಬರ್ತದೆ, ಇದು ಬರ್ತದೆ ಅಂತ ಇಟ್ಬಿಟ್ಟು ನಾವು ಆ ಹಣ್ಣುಗಳನ್ನು ಸೇವನೆ ಮಾಡಲ್ಲ. ಆಯಾ ಸೀಸನಲ್ಲಿ ಯಾವ ಸೇವನೆ ಮಾಡಲ್ವೋ ಆಯಾ ಕಾಯಿಲೆಗಳು ನಮಗೆ ಅಟ್ಯಾಕ್ ಆಗ್ತವೆ. ನೋಡಿ, ಸಣ್ಣ ಸಣ್ಣ ಫ್ರೂಟ್ಸ್, ಭಾರಿ ಸಣ್ಣಗಿದೆ, ಆದರೆ ಸೀಡ್ಲೆಸ್. ಇಂಥವು ನಮಗೆಲ್ಲ ಸಿಕ್ಕಿದಾಗ, ನೋಡಿದಾಗ ನಾವು ಅದನ್ನು ಬಿಡಬಾರ್ದು. ನೋಡಿ, ಮರಗಳು 1 2 3 4 ಮರಗಳಿದೆ. ಸಮೃದ್ಧಿಯಾಗಿ ಫ್ರೂಟ್ ಕೊಟ್ಟಿದೆ, ಸಮೃದ್ಧಿಯಾಗಿದೆ. ಆದರೆ ಕೆಳಗಡೆ ಬಿದ್ದಾಗ ನಾವು ಮೇಲ್ಗಡೆ ಹಾರ್ವೆಸ್ಟ್ ಮಾಡೋಕ್ಕಂತ ಆಗಲ್ಲ. ಆದರೆ ಕೆಳಗಡೆ ಬಿದ್ದಿದ್ದನ್ನು ಆ ಮಣ್ಣು ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಸೇವನೆ ಮಾಡಬೇಕು. ನಾವೇನು ಮಾಡ್ತೀವಿ, ಒಂದು 1/4 kg ಅಂತೀವಿ ನೇರಳೆ ಹಣ್ಣು ಸೇವನೆ ಮಾಡಬೇಕು ಅಂತ. ಅದರ ಮೇಲೆ ಎಷ್ಟು ಬೇಕಾದರೂ ಸೇವನೆ ಮಾಡ್ಬೋದು. ಯಾವ ಕೆಮ್ಮಲು ಇದು ಬರಲ್ಲ, ಸೇವನೆ ಮಾಡ್ತಾ ಇರಬೇಕು. ಆಗ ಅನೇಕ ಕಾಯಿಲೆಗಳು ಹೋಗ್ತಾವೆ ಸ್ನೇಹಿತರೆ, ಅನೇಕ ಕಾಯಿಲೆಗಳು ನಮ್ಮ ಹತ್ತಿರಗೆ ಬರಲ್ಲ. ಅರಣ್ಯಗಳಲ್ಲಿ ಆ ಕಡೆ ಕೆಲವ್ರಿಗೆ, ಸಿಟಿಲಿದ್ದವ್ರಿಗೆ, ಪಟ್ಟಣದಲ್ಲಿದ್ದವ್ರಿಗೆ ಕೆಲವು ತಂದು ಕೊಡ್ತಾರೆ, ಅಂದರೆ ಮಾರ್ತಾರೆ. ಅಂತಹ ಒಂದು ಸೋರ್ಸನ್ನು ನಾವು ಕಂಡುಹಿಡ್ಕೊಂಡು ನಾವು ಅವನ್ನು ಸೇವನೆ ಮಾಡಬೇಕು. ಸ್ನೇಹಿತರೆ, ಇಂಥ ಗಿಡ ಮರಗಳನ್ನು ನಾವು ತಿಳ್ಕೊಂಡು ಅದನ್ನು ಫೈಂಡ್ ಔಟ್ ಮಾಡಿ, ನೋಡಿ ಫ್ರೂಟ್ಸ್ ಫೈಂಡ್ ಔಟ್ ಮಾಡಿ ಅವನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ಯಾವ ಕಾಯಿಲೆಗಳು ಬಂದರೂ ಬರಲ್ಲ ಸ್ನೇಹಿತರೆ. ಅಷ್ಟು ಶಕ್ತಿ ಅದರಲ್ಲಿದೆ, ಅಷ್ಟು ಶಕ್ತಿ ಈ ಹಣ್ಣುಗಳಲ್ಲಿದೆ ಸ್ನೇಹಿತರೆ. ದಯವಿಟ್ಟು ಇಂಥವನ್ನು ಎಲ್ಲ ಸಿಕ್ಕಿದಾಗ ಯಾರು ತಂದು ಕೊಟ್ಟರು ತಪ್ಪದೆ ಅದನ್ನು ಮರೆಯದೆ ಸೇವನೆ ಮಾಡಿ ನಿಮ್ಮ ದೇಹ ನೀವು ಆರೋಗ್ಯವಾಗಿ ಇಟ್ಕೋಬೇಕಂತ ಕೋರ್ಗೊಳ್ಳುತ್ತಾ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಮುಂದಿನ ಎಪಿಸೋಡ್ ತೋರಿಸಿ. ನಮಸ್ಕಾರ ಸ್ನೇಹಿತರೆ.